ನಮಸ್ಕಾರ ನ್ಯೂಸ್ ಎಟ್ 5 ಗೆ ಸ್ವಾಗತ. ನಾನು ನವಿತಾ ಜೈನ್. ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಕಮಲದ ಖೆಡ್ಡಾಕ್ಕೆ ಬಿದ್ದಿದ್ದಾರೆ ಕೈ ಎಂಎಲ್ಎ. ಮುಂಬೈನಲ್ಲಿರುವ ಆ ಶಾಸಕ ಕೈ ಕೊಡ್ತಾರಾ? ಉಮೇಶ್ ಜಾಧವ್ ಬಿಜೆಪಿ ಸೇರುವ ವಿಚಾರದ ಬಗ್ಗೆ ಈಗಾಗಲೇ ಆಪರೇಷನ್ ಬಗ್ಗೆ ಸಹೋದರನೇ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆಪರೇಷನ್ ಕಮಲಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನೆ ಹೇಳಲಾಗ್ತಿದ್ದು, ಕಮಲದ ಖೆಡ್ಡಾಗೆ ಬಿದ್ದಿದ್ದಾರೆ ಕೈ ಎಂಎಲ್ಎ. ಮುಂಬೈನಲ್ಲಿರುವ ಆ ಶಾಸಕ ಹಾಗಾದ್ರೆ ಕೈ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಉಮೇಶ್ ಜಾಧವ್ ಬಿಜೆಪಿ ಸೇರುವ ವಿಚಾರದ ಬಗ್ಗೆ, ಈ ಒಂದು ಆಪರೇಷನ್ ಬಗ್ಗೆ ಈಗ ಸಹೋದರನೇ ಬಾಂಬ್ ಅನ್ನ ಕೂಡ ಸಿಡಿಸಿರೋದು. ಚಿಂಚೋಳಿ ಶಾಸಕರ ಸಹೋದರ ಹಾಗಾದ್ರೆ ಹೇಳಿದ್ದೇನು? ಶಾಸಕನ ಸಹೋದರ ಸಿಡಿಸಿದ ಆ ಬಾಂಬ್ ಏನು? ಬಿಜೆಪಿಗೆ ಹೋಗ್ಬೇಕು ಅನ್ನುವಂತಹ ಚಿಂತನೆ ಆಪ್ತರಲ್ಲಿದೆ. ಬಿಜೆಪಿ ಸೇರುವಂತೆ ಕ್ಷೇತ್ರದ ಜನರೇ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಜನರ ಒತ್ತಾಯ ಇದೆ ಅಂತ ಹೇಳಿದ್ದಾರೆ ರಾಮಚಂದ್ರ ಜಾಧವ್. ಕೆಲಸ ಆಗೋದಾದ್ರೆ ಬಿಜೆಪಿ ಪಕ್ಷವನ್ನ ಸೇರ್ಕೊಳ್ಳಿ ಅಂತ ಹೇಳಿ ಉಮೇಶ್ಗೆ ಒತ್ತಾಯ ಮಾಡಿದ್ದಾರಂತವರ ಬೆಂಬಲಿಗರು. ಸೊ ಉಮೇಶ್ ಸಹೋದರ ರಾಮಚಂದ್ರ ಜಾಧವ್ ಬಾಂಬ್ ಅನ್ನ ಸಿಡಿಸಿದ್ದು, ಆಡಳಿತ ಪಕ್ಷದಲ್ಲಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾವುದೇ ಉಮೇಶ್ಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ರಾಮಚಂದ್ರ ಜಾಧವ್ ಈಗ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನು ವಿಚಾರ ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಶಾಸಕರಿಗೆ ಗೊತ್ತದು, ವಿಚಾರ ಮಾಡ್ತಾ ಇದ್ದಾರೆ. ಅಂದು ಹೋಗ್ಬೇಕಂತೇಳಿ ಇನ್ನು ನಡೀತಾ ಇದೆ. ಅದು ಏನಂತೇಳಿ ನಮಗೂ ಶಾಸಕರು ಬಂದ ಮೇಲೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸರ್ ಬೆಂಗಳೂರಿನಲ್ಲಿದ್ದಾರೆ. ಬೇಸರ ವ್ಯಕ್ತಪಡಿಸಿದ್ರೆ ಅವರು ಅಂತೇ ಇಲ್ಲ, ಎಲ್ಲ ಜನರೆಲ್ಲ ಬೇಸರ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನರು ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಅಂದರೆ ಈಗ ಇವ್ರು ಅದೇ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿಲ್ಲ, ಶಾಸಕರಿಗೆ ಗೊತ್ತದು ಅವ್ರು ಏನು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೋ ಅಥವಾ ಏನು ಅಂಥೇಳಿ. ಹೋಗ್ಬೋದಂತ ಹೇಳಿ ಅಂತೂ ಅನಿಸೋದಂದ್ರೆ ಈಗೆಲ್ಲ, ಯಾಕಂದ್ರೆ ಸೃಷ್ಟಿ ವಾತಾವರಣ ಹಂಗೆ ಆಗ್ತಾ ಇದೆ. ನಾವು ಯಾವ್ದು ಒಳ್ಳೇದು, ಯಾಕಂದ್ರೆ ನಮ್ಮ ಜನರ ಅಭಿಪ್ರಾಯ ಕೇಳೋವರೆಗೂ ನಾವು ಏನು ಇದು ತಗೊಳ್ಳೋದಿಲ್ಲ. ನಾವು ಈಗ ಪೂರ್ತಿ ಚಿಂಚೋಳಿ ಎಲ್ಲ ಮತಕ್ಷೇತ್ರದ ಎಲ್ಲ ನಮ್ಮ ಇವರು ನಮ್ಮ ಪರಿವಾರ ಇದ್ದಂಗೆ ಅವ್ರು ಕೇಳೋವರೆಗೂ ಯಾವುದು ಇದು ಮಾಡೋದಿಲ್ಲ. ಇನ್ನು ಡಿಸ್ಕಷನ್ ನಡೆದಿದೆ, ಆ ರೀತಿ ಸ್ಟೆಪ್ ತಗೊಳ್ಳೋದು ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಈಗ ಕೈ ಕೊಡೋದು ಪಕ್ಕಾನ ಕಾಂಗ್ರೆಸ್ಗೆ? ಹಾಗಾದ್ರೆ ಕೈ ಶಾಸಕರು ಹೇಗೆ ಅಂತ ಹೇಳಿ, ಯಾವ ರೀತಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿ? ನವಿತಾ ಜೈನ್, ಕಳೆದ ಕೆಲವು ದಿನಗಳಿಂದ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಬಿಡ್ತಾರೆ ಮತ್ತು ಬಿಜೆಪಿ ಸೇರ್ತಾರ ಅನ್ನೋ ಸುದ್ದಿ ಇತ್ತು. ಆದ್ರೆ ನಾವು ಮಾಧ್ಯಮದವ್ರು ಕೇಳಿದಾಗ್ಲೂ ಸಹ ಪದೇ ಪದೇ ಇಲ್ಲ, ನಾನು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದು ಮಾತು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಏನು ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಇದಾದ ನಂತರ ಏನು ಉಗ್ರಾಣ ನಿಗಮ ಕೊಟ್ಟಿದ್ರು, ಆ ಉಗ್ರಾಣ ನಿಗಮದ ಅಧ್ಯಕ್ಷ ಸ್ಥಾನ ಸಹ ಅಧಿಕಾರ ಸ್ವೀಕಾರ ಮಾಡಿಲ್ಲ. ಹಾಗಾಗಿ ಇದೆಲ್ಲ ಬೆಳವಣಿಗೆಯಿಂದಾಗಿ ಏನಂದ್ರೆ ಅವರು ಕಾಂಗ್ರೆಸ್ ತೋರಿತಾರೆ, ಬಿಜೆಪಿ ಸೇರ್ತಾರ ಅನ್ನೋ ಮಾತು ಹೇಳ್ತದ. ಅವ್ರ ಸಹೋದರರು ಸಹ ಏನಂದ್ರೆ ಕಾಂಗ್ರೆಸ್ ಬಗ್ಗೆ ತುಂಬಾ ಅತೃಪ್ತಿ ಇದೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನಂದ್ರೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕಾರ್ಯಗಳ ವಿಷಯದಲ್ಲಿ ಅವರು ನಿರ್ಲಕ್ಷ್ಯ ತೋರ್ತಾ ಇದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಸೇರ್ರಿ ಅನ್ನೋ ಒಂದು ಬೇಡಿಕೆ ವ್ಯಕ್ತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಸಹ ಚಿಂತನೆ ಮಾಡ್ತಾ ಇದ್ರು ಅನ್ನೋ ಮಾತು ಹೇಳಿದ್ರೆ, ಒಟ್ಟಾರೆ ಏನು ಉಮೇಶ್ ಜಾಧವ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗದೇ ಇರೋದು ಮತ್ತು ಅವರ ಸಹೋದರನ ಬಳಿ ಫೋನ್ ಇಟ್ಟು ಅವರು ಏನು ಅಜ್ಞಾತ ಸ್ಥಳದಲ್ಲಿ ಇರೋದು, ಇವೆಲ್ಲವೂ ಏನಂದ್ರೆ ಪುಷ್ಟಿ ಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ.